ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಲಾಸ್ಟ್ ವಿಡಿಯೋದಲ್ಲಿ ನಾವು PostgreSQL 18 ಹೇಗೆ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋದು ಅಂತ ತಿಳ್ಕೊಂಡಿದ್ವಿ. ಇನ್ಸ್ಟಾಲ್ ಆಗಿತ್ತು, ಆಮೇಲೆ ಪಾಸ್ವರ್ಡನ್ನು ಯೂಸ್ ಮಾಡಿ PostgreSQL 18ಗೆ ನಾವು ಕನೆಕ್ಟ್ ಮಾಡ್ಕೊಂಡಿದ್ವಿ. ಇವಾಗ ಕನೆಕ್ಟ್ ಮಾಡ್ಕೊಂಡಾದ್ಮೇಲೆ ನಮಗೆ ಈ ರೀತಿಯಲ್ಲಿ ಸ್ಕ್ರೀನ್ ವಿಸಿಬಲ್ ಆಗ್ತಾ ಇತ್ತು ಅಲ್ವಾ. ಇಲ್ಲಿ Postgre ಅನ್ನುವಂತಹ ಒಂದು ಡಿಫಾಲ್ಟ್ ಡೇಟಾಬೇಸ್ ಕ್ರಿಯೇಟ್ ಆಗಿದೆ. ನಾವೇ ಒಂದು ಡೇಟಾಬೇಸನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಯಾವ ರೀತಿಯ ಕಮಾಂಡನ್ನು ಯೂಸ್ ಮಾಡೋದು, ಹೇಗೆ ಕ್ವೆರೀಸ್ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲು ನಮಗೆ ಕ್ವೆರೀಸ್ ಕಮಾಂಡ್ಗಳನ್ನು ಹಾಕೋದಕ್ಕೆ ಕ್ವೆರಿ ಟೂಲ್ ಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ Postgre ಡೇಟಾಬೇಸ್ ಇದೆಯಲ್ಲ, ಅಲ್ಲಿ ರೈಟ್ ಕ್ಲಿಕ್ಕನ್ನು ಮಾಡಿ ಕ್ವೆರಿ ಟೂಲನ್ನು ಓಪನ್ ಮಾಡೋಣ. ಕ್ವೆರಿ ಟೂಲನ್ನು ಓಪನ್ ಮಾಡಿದ್ದೀನಿ. ಈ ರೀತಿಯಲ್ಲಿ ಕಾಣುತ್ತೆ. ಇಲ್ಲಿ ನಾವು ನಮ್ಮ ಕ್ವೆರೀಸ್ಗಳನ್ನು ಕಮಾಂಡ್ಗಳನ್ನು ಹಾಕಬೇಕು. ಡೇಟಾಬೇಸ್ನ ಕ್ರಿಯೇಟ್ ಮಾಡೋದಕ್ಕೆ ನಾವು ಕ್ರಿಯೇಟ್ ಕಮಾಂಡನ್ನು ಯೂಸ್ ಮಾಡ್ತೀವಿ. ಕ್ರಿಯೇಟ್ ಡೇಟಾಬೇಸ್. ಆಮೇಲೆ ಡೇಟಾಬೇಸ್ಗೆ ಯಾವ ಹೆಸರನ್ನು ನಾವು ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕಿಲ್ಲಿ. ಇದು ಒಂದು ಕಂಪ್ಲೀಟ್ ಕ್ವೆರಿ. ಕ್ರಿಯೇಟ್ ಡೇಟಾಬೇಸ್ ಟೆಸ್ಟ್ DB ಅಂತ ಈ ರೀತಿಯಲ್ಲಿ ಕೊಟ್ಟು ಆಮೇಲೆ ಎಕ್ಸಿಕ್ಯೂಟ್ ಮಾಡಬೇಕು. ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ನಮಗೆ ಇಲ್ಲಿ ಮೆಸೇಜ್ ಬಂದಿದೆ ನೋಡಿ ಕೆಳಗಡೆ, ಕ್ರಿಯೇಟ್ ಡೇಟಾಬೇಸ್ ಕ್ವೆರಿ ರಿಟರ್ನ್ ಸಕ್ಸಸ್ಫುಲಿ. ಸೊ ನಮ್ಮ ಡೇಟಾಬೇಸ್ ಇವಾಗ ಕ್ರಿಯೇಟ್ ಆಗಿದೆ. ಕ್ರಿಯೇಟ್ ಆಗಿರುವಂತಹ ಡೇಟಾಬೇಸನ್ನು ನಾವು ಇಲ್ಲಿ ಚೆಕ್ ಮಾಡಬೇಕು. ಇಲ್ಲಿ ಡೇಟಾಬೇಸ್ ಇದೆಯಲ್ಲ, ಇದರ ಕೆಳಗಡೆ ಈ ರೀತಿಯಲ್ಲಿ ಮಾಡಿದಾಗ ನಾವು ಕ್ರಿಯೇಟ್ ಮಾಡಿರುವಂತಹ ಡೇಟಾಬೇಸ್ನ ಲಿಸ್ಟ್ ತೋರಿಸುತ್ತೆ. ಈ Postgre ಅನ್ನೋದು ಆಲ್ರೆಡಿ ನಾವು PostgreSQL ಇನ್ಸ್ಟಾಲ್ ಮಾಡಿದ ಕೂಡಲೇ ಡಿಫಾಲ್ಟ್ ಆಗಿ ಬಂದಿತ್ತು ಅಲ್ವಾ. ನಾವು ಇವಾಗ ಕ್ರಿಯೇಟ್ ಮಾಡಿದ್ದು ಟೆಸ್ಟ್ DB ಅಂತ. ಬಟ್ ಇದು ಇಲ್ಲಿ ನಮಗೆ ಕಾಣ್ತಾ ಇಲ್ಲ. ಯಾಕೆ ಕಾಣ್ತಾ ಇಲ್ಲ ಅಂದರೆ ಇಲ್ಲಿ Postgreಯಲ್ಲಿ ಒಂದು ಸ್ಮಾಲ್ ಇಶ್ಯೂ ಇದೆ. ನಾವು ಅದನ್ನು ನೋಡಬೇಕು ಅಂದರೆ ರಿಫ್ರೆಶ್ ಕೊಡಬೇಕು. ನಮ್ಮ PostgreSQL 18 ಸರ್ವರ್ ಮೇಲೆ ಕ್ಲಿಕ್ ಮಾಡಿ ರಿಫ್ರೆಶ್ ಅಂತ ಕೊಟ್ಟರೆ ನೋಡಿ ನಮ್ಮ ಡೇಟಾಬೇಸ್ ಕಾಣುತ್ತೆ. ಸೊ ಟೆಸ್ಟ್ DB ನಮ್ಮ ಡೇಟಾಬೇಸ್ ಕ್ರಿಯೇಟ್ ಆಗಿದೆ ಅಲ್ವಾ. ಓಕೆ, ಡೇಟಾಬೇಸ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ಇವಾಗ ಡೇಟಾಬೇಸ್ನಲ್ಲಿ ಟೇಬಲನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಆವಾಗ ಡೇಟಾಬೇಸ್ನ ಕ್ರಿಯೇಟ್ ಮಾಡಬೇಕಾದ್ರೆ ಕ್ವೆರಿ ಟೂಲ್ ಓಪನ್ ಇರಲಿಲ್ಲ. ನಾವು ಆಲ್ರೆಡಿ ಇರುವಂತಹ Postgre ಡೇಟಾಬೇಸನ್ನು ಅದರಲ್ಲಿ ಕ್ಲಿಕ್ ಮಾಡಿ ಕ್ವೆರಿ ಟೂಲನ್ನು ಓಪನ್ ಮಾಡ್ಕೊಂಡ್ವಿ. ಬಟ್ ಇವಾಗ ಈ ಒಂದು ಪರ್ಟಿಕ್ಯುಲರ್ ಟೆಸ್ಟ್ DB ಡೇಟಾಬೇಸ್ನಲ್ಲಿನೇ ನಾವು ವರ್ಕ್ ಮಾಡಬೇಕು ಅಂದರೆ ಇದರ ಕ್ವೆರಿ ಟೂಲನ್ನು ಓಪನ್ ಮಾಡಬೇಕು. ಎಗೇನ್ ಇದ್ರ ಮೇಲೆ ರೈಟ್ ಕ್ಲಿಕ್ಕನ್ನು ಮಾಡಿ ಕ್ವೆರಿ ಟೂಲ್ ಅಂತ ಓಪನ್ ಮಾಡಿದ್ರೆ ನಮಗೆ ಟೆಸ್ಟ್ DBಯ ಕ್ವೆರಿ ಟೂಲ್ ಓಪನ್ ಆಗುತ್ತೆ ನೋಡಿ. ಟೆಸ್ಟ್ DB ಇದರ ಕ್ವೆರಿ ಟೂಲ್ ಓಪನ್ ಆಯಿತು. ಸೊ ನಾ ಹಳೆ ಕ್ವೆರಿ ಟೂಲನ್ನು ಕ್ಲೋಸ್ ಮಾಡ್ತೀನಿ. ಓಕೆನಾ. ಸೊ ಇವಾಗ ನಾವು ಕ್ರಿಯೇಟ್ ಮಾಡಿರುವಂತಹ ಟೆಸ್ಟ್ DB ಡೇಟಾಬೇಸ್ನಲ್ಲಿ ನಮ್ಗೆ ಏನೇನು ಮಾಡಬೇಕು ಅನ್ಸುತ್ತೆ ಅದನ್ನು ಈ ಒಂದು ಪರ್ಟಿಕ್ಯುಲರ್ ಕ್ವೆರಿ ಟೂಲನ್ನಲ್ಲೇ ಮಾಡಬೇಕು. ಓಕೆನಾ. ನಾವು ಡೇಟಾಬೇಸ್ ಕ್ರಿಯೇಟ್ ಮಾಡಿದ್ವಿ, ಅದರಲ್ಲಿ ಒಂದು ಟೇಬಲನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಎಗೇನ್ ಕ್ರಿಯೇಟ್ ಕಮಾಂಡನ್ನು ಯೂಸ್ ಮಾಡ್ತೀವಿ. ಕ್ರಿಯೇಟ್ ಟೇಬಲ್ಗೆ ಒಂದು ನೇಮನ್ನು ಕೊಡಬೇಕು. ಓಕೆನಾ. ಟೆಸ್ಟ್ DB ಅನ್ನೋದು ಡೇಟಾಬೇಸು, ಟೇಬಲ್ಗೆ ಒಂದು ನೇಮನ್ನು ಕೊಡಬೇಕು. ನಾನು ಎಂಪ್ಲಾಯಿ ಅಂತ ಕೊಡ್ತೀನಿ. ಎಂಪ್ಲಾಯೀಸ್ ಅಂತ ಒಂದು ಟೇಬಲನ್ನು ಕ್ರಿಯೇಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಆವಾಗ ಡೇಟಾಬೇಸ್ಗೆ ಏನು ಕೊಟ್ವಿ? ಕ್ರಿಯೇಟ್ ಡೇಟಾಬೇಸ್ ನೇಮ್ ಆಫ್ ದ ಡೇಟಾಬೇಸ್ ಕೊಟ್ವಿ. ಇವಾಗ ಕ್ರಿಯೇಟ್ ಟೇಬಲ್ ನೇಮ್ ಆಫ್ ದ ಟೇಬಲ್ ಕೊಟ್ವಿ. ಇದನ್ನು ಕೊಟ್ಟು ನಾನಿವಾಗ ಎಕ್ಸಿಕ್ಯೂಟ್ ಅಂತ ಕೊಡ್ತಾ ಇದ್ದೀನಿ. ಬಟ್ ನನಗೆ ಎರರ್ ಬರ್ತಾ ಇದೆ, ಸಿಂಟ್ಯಾಕ್ಸ್ ಎರರ್ ಎಟ್ ಎಂಡ್ ಆಫ್ ದ ಇನ್ಪುಟ್ ಅಂತ. ಯಾಕೆ ಎರರ್ ಬರ್ತಿದೆ ಅಂದರೆ ಟೇಬಲ್ ಅಂದರೆ ಜಸ್ಟ್ ನೇಮ್ ಕೊಟ್ಟರೆ ಟೇಬಲ್ ಕ್ರಿಯೇಟ್ ಆಗುತ್ತಾ? ಅದಕ್ಕೆ ಒಂದು ಇನ್ಫಾರ್ಮೇಷನ್ ಬೇಕಲ್ವಾ? ಟೇಬಲ್ ಅಂದರೆ ಎಷ್ಟು ರೋಸ್ ಇರಬೇಕು, ಕಾಲಮ್ಸ್ ಇರಬೇಕು ಅನ್ನೋದು ಅಲ್ವಾ. ಅದಕ್ಕೋಸ್ಕರ ಅದಕ್ಕೆ ಅದು ಕನ್ಫ್ಯೂಸ್ಡ್ ಆಗುತ್ತೆ. ಕ್ರಿಯೇಟ್ ಟೇಬಲ್ ಅಂತ ಕೊಟ್ಟಿದ್ದಾರೆ, ಟೇಬಲ್ನ ನೇಮ್ ಎಂಪ್ಲಾಯೀಸ್ ಹೌದು, ಬಟ್ ಅದರಲ್ಲಿ ಎಷ್ಟು ಕಾಲಮ್ಸ್ಗಳಿರಬೇಕು ಅನ್ನೋದನ್ನು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಬ್ರ್ಯಾಕೆಟ್ ಹಾಕ್ತೀನಿ. ಹಾಕಿ ನಮ್ಮ ಟೇಬಲಲ್ಲಿ ಯಾವ ಎಲ್ಲ ಕಾಲಮ್ ಇರಬೇಕು ಅನ್ನೋದನ್ನು ಇನ್ಫಾರ್ಮೇಷನನ್ನು ನಾವಿದರಲ್ಲಿ ಹಾಕಬೇಕು. ಎಂಪ್ಲಾಯೀಸ್ ಅಂತ ಹೇಳಿದಾಗ ಏನೆಲ್ಲ ಇರುತ್ತೆ? ಒಂದು ಸಿಂಪಲ್ ಡೇಟಾಗಳನ್ನು ಕೊಡೋಣ. ಒಂದು ಎಂಪ್ಲಾಯಿಗೆ ID ಇರುತ್ತೆ ಅಲ್ವಾ, ID ಕೊಡ್ತೀನಿ. ಆಮೇಲೆ ನೇಮ್ ಇರುತ್ತೆ, ನೇಮ್ ಕೊಟ್ವಿ. ಆಮೇಲೆ ಒಂದು ಡೆಸಿಗ್ನೇಷನ್ ಇರುತ್ತೆ, ಒಂದು ಡೆಸಿಗ್ನೇಷನ್ನು. ಆಮೇಲೆ ಒಂದು ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಅಲ್ವಾ. ಇದಿಷ್ಟು ಇನ್ಫಾರ್ಮೇಷನ್.
ಇಲ್ಲಿ ಏನು ಮಾಡುತ್ತೆ ಅಂದರೆ ಟೇಬಲಲ್ಲಿ ಈ 4 ಕಾಲಮ್ಗಳು ಕ್ರಿಯೇಟ್ ಆಗುತ್ತೆ. ID, ನೇಮ್, ಡೆಸಿಗ್ನೇಷನ್ ಮತ್ತು ಡಿಪಾರ್ಟ್ಮೆಂಟ್. ಓಕೆನಾ? ಜಸ್ಟ್ ಈ ರೀತಿ ಕಾಲಮ್ಗೆ ಯಾವ ನೇಮನ್ನು ಕೊಡಬೇಕು ಅಂತ ಕೊಟ್ಟರೆ ಸಾಕಾಗತ್ತಾ? ಇಲ್ಲ, ಡೇಟಾ ಟೈಪನ್ನು ಮೆನ್ಷನ್ ಮಾಡಬೇಕಾಗತ್ತೆ. ನಾವು ID ಅಂದರೆ ಐಡಿಯ ಡೇಟಾ ಟೈಪ್ ಏನಿದೆ ಅದನ್ನು ಮೆನ್ಷನ್ ಮಾಡಬೇಕು. ನೇಮ್ ಅಂದರೆ ಅದರ ಡೇಟಾ ಟೈಪ್ ಏನು, ಡೆಸಿಗ್ನೇಷನ್ ಅದರ ಡೇಟಾ ಟೈಪ್ ಏನು, ಡಿಪಾರ್ಟ್ಮೆಂಟ್ ಅದರ ಡೇಟಾ ಟೈಪ್ ಏನು ಅನ್ನೋದನ್ನು ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಸಿಂಪ್ಲಿ ಹೀಗೆ ಕೊಟ್ಟರೆ ಎರರ್ ಬರುತ್ತೆ. ಇವಾಗ ನಾನಿಲ್ಲಿ ಯಾವುದೇ ಡೇಟಾ ಟೈಪನ್ನು ಮೆನ್ಷನ್ ಮಾಡದೆ ರನ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಎಕ್ಸಿಕ್ಯೂಟ್ ಕೊಡ್ತೀನಿ ನೋಡಿ. ಸಿಂಟ್ಯಾಕ್ಸ್ ಎರರ್ ಎಟ್ ಆರ್ ನಿಯರ್ ಡೆಸಿಗ್ನೇಷನ್ ಅಂತ ಬರ್ತಿದೆ. ಸೊ ಈ ಸಿಂಟ್ಯಾಕ್ಸ್ ಎರರ್ ಇದೆ, ನಾವು ಡೇಟಾ ಟೈಪನ್ನು ಮೆನ್ಷನ್ ಮಾಡಿಲ್ಲ ಅಂತ ಅರ್ಥ ಅಲ್ವಾ? ಸೊ ನಾನಿವಾಗ ಎಲ್ಲದಕ್ಕೂ ಕೂಡ ಡೇಟಾ ಟೈಪನ್ನು ಮೆನ್ಷನ್ ಮಾಡಬೇಕು. ID ಅಂದರೆ ಹೇಗಿರುತ್ತೆ? ID 1 2 3 ಆ ರೀತಿಯಲ್ಲಿ ಇರುತ್ತೆ ಅಲ್ವಾ? ಇಂಟಿಜರ್ ವ್ಯಾಲ್ಯೂನ ಯೂಸ್ ಮಾಡ್ತೀವಿ. ಸೊ ಇಂಟಿಜರ್ನ ಯೂಸ್ ಮಾಡಬೇಕು ಅಂದರೆ ನಾವು ಆಲ್ರೆಡಿ ಡೇಟಾ ಟೈಪ್ ಬಗ್ಗೆ ತಿಳ್ಕೊಂಡಿದ್ದೀವಿ ಅಲ್ವಾ? ನ್ಯೂಮರಿಕ್ ಡೇಟಾ ಟೈಪ್ ಅಂತ ಇದೆ SQLನಲ್ಲಿ. ಅದರಲ್ಲಿ ನಾರ್ಮಲ್ ಇಂಟಿಜರ್ಗಳನ್ನು ಯೂಸ್ ಮಾಡಬೇಕು ಅಂದರೆ ನಾವು ಇಂಟಿಜರ್ ಇಂಟ್ ಡೇಟಾ ಟೈಪನ್ನು ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ನಾನಿಲ್ಲಿ ಇಂಟ್ ಡೇಟಾ ಟೈಪನ್ನು ಮೆನ್ಷನ್ ಮಾಡ್ತಿದ್ದೀನಿ, ಇಂಟ್ ಅಂತ. ಹಾಗೆ ನೇಮ್ ಅಂದರೆ ನೇಮ್ ಅನ್ನೋದು ಸ್ಟ್ರಿಂಗ್ ಆಗುತ್ತೆ. ಕ್ಯಾರೆಕ್ಟರ್ ಅಥವಾ ಸ್ಟ್ರಿಂಗ್ ಡೇಟಾ ಟೈಪನ್ನು ಯೂಸ್ ಮಾಡೋಣ. ಅದಕ್ಕೆ ಯಾವ ರೀತಿಯ ಡೇಟಾ ಟೈಪ್ನ ಮೆನ್ಷನ್ ಮಾಡ್ತೀವಿ? ಅದರಲ್ಲಿ ಕ್ಯಾರ್ ಅಂತ ಬರುತ್ತೆ, ವೇರ್ ಕ್ಯಾರ್ ಅಂತಲೂ ಬರುತ್ತೆ. ನಾನಿಲ್ಲಿ ವೇರ್ ಕ್ಯಾರ್ ಅಂತ ಯೂಸ್ ಮಾಡ್ತಿದ್ದೀನಿ. ಅದರೊಳಗಡೆ ನಾವು ಸೈಜನ್ನು ಹಾಕಬೇಕಾಗತ್ತೆ. ಒಂದು 50 ಅಂತ ಹಾಕ್ತೀನಿ. ವೇರ್ ಕ್ಯಾರ್ ಅಂದರೆ ಏನು ಹೇಳಿ? ನಾವು ಕೊಡುವಂತಹ ವ್ಯಾಲ್ಯೂಗೆ ಫಿಕ್ಸ್ಡ್ ಸೈಜ್ ಇರಲ್ಲ. 5 ಇರ್ಬೋದು, 10 ಇರ್ಬೋದು, 15 ಇರ್ಬೋದು. ಅದರ ಸೈಜು 50 ಒಳಗಡೆ ಇರಬೇಕು, ಕ್ಯಾರೆಕ್ಟರ್ನ ಸೈಜು. ಸೊ ವೇರಿಯೇಬಲ್ ಅದರ ಲೆಂತ್ ಫಿಕ್ಸ್ ಇರೋದಿಲ್ಲ. ನಾವು ನೇಮಲ್ಲಿ 5 ಲೆಟರ್ಸನ್ನೇ ಯೂಸ್ ಮಾಡಬೇಕು, 10 ಲೆಟರ್ಸನ್ನೇ ಯೂಸ್ ಮಾಡಬೇಕು ಅಂತ ಇಲ್ಲ. ಬಟ್ ಮೋರ್ ದೆನ್ 50ಗಿಂತ ಯೂಸ್ ಮಾಡೋಕ್ಕಾಗಲ್ಲ. ವೇರ್ ಕ್ಯಾರ್ ಅಂದರೆ ನಾನು ಅದರ ಸೈಜನ್ನು 50 ಅಂತ ಹಾಕಿದ್ದೀನಿ. ನಮಗೆ ಸೈಜ್ ಜಾಸ್ತಿ ಮಾಡಬೇಕು ಅಂದರೆ ಜಾಸ್ತಿ ಮಾಡ್ಬೋದು. ಬಟ್ ಇವಾಗ ನೇಮ್ ಅಂದರೆ 50 ಒಳಗಡೆನೇ ಇರುತ್ತಲ್ವ, ನಾನು 50 ಅಂತ ಕೊಡ್ತಾ ಇದ್ದೀನಿ. ಹೇಗಿನ್ ಡೆಸಿಗ್ನೇಷನ್ ಅಂದರೆ ಹೇಗಿರುತ್ತೆ? ಸಾಫ್ಟ್ವೇರ್ ಇಂಜಿನಿಯರು ಅಲ್ವಾ, QA ಇಂಜಿನಿಯರು ಆ ರೀತಿಯಲ್ಲಿ ಇರುತ್ತೆ. ಅದು ಕೂಡ ಸ್ಟ್ರಿಂಗ್ ಅಲ್ವಾ, ಅದಕ್ಕೂ ಕೂಡ ಸೇಮ್ ಡೇಟಾ ಟೈಪನ್ನು ಯೂಸ್ ಮಾಡ್ತೀನಿ. ಎಗೇನ್ ಡಿಪಾರ್ಟ್ಮೆಂಟ್ ಕೂಡ ಟೆಸ್ಟಿಂಗು, QA, ಡೆವಲಪ್ಮೆಂಟು ಆ ರೀತಿಯಲ್ಲಿ ಅದಕ್ಕೂ ಕೂಡ ನಾನು ವೇರ್ ಕ್ಯಾರ್ ಅಂತಲೇ ಯೂಸ್ ಮಾಡ್ತೀನಿ. ಓಕೆ, ಇವಾಗ ಡೇಟಾ ಟೈಪನ್ನು ಮೆನ್ಷನ್ ಮಾಡಿ ಆಯಿತು. ಡೇಟಾ ಟೈಪನ್ನು ಮೆನ್ಷನ್ ಮಾಡಿದ್ಮೇಲೆ ಹೀಗೆ ಕೊಟ್ಟರೆ ಅದು ರನ್ ಆಗುತ್ತಾ ವಿದೌಟ್ ಎರರ್? ನೋಡೋಣ. ಮತ್ತೆ ಇನ್ನೊಮ್ಮೆ ನಾನು ಎಕ್ಸಿಕ್ಯೂಟ್ನ ಕೊಡ್ತಾ ಇದ್ದೀನಿ. ಎಗೇನ್ ಸಿಂಟ್ಯಾಕ್ಸ್ ಎರರ್ ಎಟ್ ಆರ್ ನಿಯರ್ ನೇಮ್ ಅಂತ ಕೊಡ್ತಾ ಇದೆ. ಇಲ್ಲಿ ಏನು ಸಿಂಟ್ಯಾಕ್ಸ್ ಎರರ್ ಆಗ್ತಿದೆ ಅಂದರೆ, ನಾವಿಲ್ಲಿ ಕ್ರಿಯೇಟ್ ಟೇಬಲ್ ಎಂಪ್ಲಾಯೀಸ್ ಅಂತ ಕೊಟ್ವಿ, ಬ್ರ್ಯಾಕೆಟ್ ಹಾಕಿದ್ವಿ, ಎಲ್ಲ ಕಾಲಮ್ಗೆ ನೇಮನ್ನು ಕೊಟ್ವಿ. ಅದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಿಲ್ಲ, ಎಷ್ಟು ಕಾಲಮ್ಸ್ ಇದೆ ಅನ್ನೋದನ್ನು ಅಲ್ವಾ? ಈ ರೀತಿ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ನಾವು ಕೊಮವನ್ನು ಯೂಸ್ ಮಾಡಬೇಕು. ಕೊಮವನ್ನು ಯೂಸ್ ಮಾಡಿದಾಗ ಅದು ಒಂದೊಂದು ಕೊಮನ ಒಂದೊಂದು ಕಾಲಮ್ ಅಂತ ತಗೊಳತ್ತೆ. ಸೊ ನಾನಿವಾಗ ಎಲ್ಲದಕ್ಕೂ ಕೊಮ ಹಾಕ್ತಾ ಹೋದೆ ಅಲ್ವಾ? ಇಂಟ್ ಅನ್ನೋದು ಒಂದು ಕಾಲಮ್, ನೇಮ್ ಅನ್ನೋದು ಒಂದು ಕಾಲಮ್, ಡೆಸಿಗ್ನೇಷನ್ ಅನ್ನೋದು ಒಂದು ಕಾಲಮ್, ಆ ರೀತಿಯಲ್ಲಿ ಒಂದೊಂದು ಕಾಲಮ್ ಆಗಿ ಅದು ಕ್ರಿಯೇಟ್ ಆಗುತ್ತೆ. ಓಕೆನಾ? ಈಗ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ, ಏನಾಗುತ್ತೆ ನೋಡೋಣ. ಎಸ್, ಇವಾಗ ನೋಡಿ, ಮೆಸೇಜ್ ನೋಡಿ, ಕ್ರಿಯೇಟ್ ಟೇಬಲ್ ಇವಾಗ ಕ್ರಿಯೇಟ್ ಆಗಿದೆ. ನಾವು ಡೇಟಾಬೇಸನ್ನು ಕ್ರಿಯೇಟ್ ಮಾಡಿದಾಗ ಅದು ಕ್ರಿಯೇಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಇಲ್ಲಿ ನಮ್ಮ ಸರ್ವರಲ್ಲಿ ನೋಡಿದ್ವಿ, ಬಂದಿರಲಿಲ್ಲ, ರಿಫ್ರೆಶ್ ಕೊಟ್ವಿ, ಆಮೇಲೆ TestDB ಅಂತ ನಮಗೆ ಕಾಣ್ತು ಅಲ್ವಾ? ಇವಾಗ ನಾವು ಕ್ರಿಯೇಟ್ ಮಾಡಿರುವಂತಹ ಟೇಬಲ್ ಕ್ರಿಯೇಟ್ ಆಗಿದೆಯಾ ಇಲ್ವಾ ಅನ್ನೋದಕ್ಕೆ ಹೇಗೆ ಚೆಕ್ ಮಾಡೋದು ಅಂದರೆ, ಅದಕ್ಕೆ ಇನ್ನೊಂದು ಕ್ವೇರಿಯನ್ನು ಯೂಸ್ ಮಾಡ್ತೀವಿ. ಸೆಲೆಕ್ಟ್ ಅನ್ನೋ ಕಮಾಂಡನ್ನು, ಸೆಲೆಕ್ಟ್ ಫ್ರಮ್ ಎಂಪ್ಲಾಯೀಸ್ ಅಂತ ಕೊಡ್ತೀವಿ. ಓಕೆನಾ? ಇದು ಒಂದು ಕಮಾಂಡ್. ಇಲ್ಲಿ ನಾವು ಯೂಸ್ ಮಾಡಿರುವಂತಹ ಕ್ರಿಯೇಟ್ ಕಮಾಂಡ್ ಯಾವುದರಲ್ಲಿ ಬರುತ್ತೆ? ನಾವು ಡಿಫ್ರೆಂಟ್ ಲ್ಯಾಂಗ್ವೇಜ್ಗಳನ್ನು ನೋಡಿದ್ವಲ್ಲ, ಅಂದರೆ SQL ಸ್ಟೇಟ್ಮೆಂಟಲ್ಲಿ ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜ್, DTL, ಡೇಟಾ ಕ್ವೇರಿ ಲ್ಯಾಂಗ್ವೇಜ್, ಈ ರೀತಿ ಡಿಫ್ರೆಂಟ್ ಸ್ಟೇಟ್ಮೆಂಟ್ಗಳನ್ನು ನೋಡಿದ್ವಲ್ಲ. ಕ್ರಿಯೇಟ್ ಅನ್ನೋದು ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜಲ್ಲಿ ಬರುತ್ತೆ. ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜ್ ಅಂದರೆ ಏನು? ಆ ಒಂದು ಪರ್ಟಿಕ್ಯುಲರ್ ಕಮಾಂಡ್ಗಳು ಡೇಟಾ ಬೇಸ್ನ ಸ್ಟ್ರಕ್ಚರ್ನ ಮೇಲೆ ವರ್ಕ್ ಮಾಡುತ್ತೆ. ಅಂದರೆ ಇವಾಗ ನಾನು ಕ್ರಿಯೇಟ್ ಟೇಬಲ್ ಅಂತ ಕೊಟ್ಟೆ, ಕ್ರಿಯೇಟ್ ಡೇಟಾ ಬೇಸ್ ಅಂತ ಕೊಟ್ಟೆ, ಅದು ಡೇಟಾ ಬೇಸ್ನ ಸ್ಟ್ರಕ್ಚರ್ ಆಗುತ್ತೆ. ಡೇಟಾ ಬೇಸ್ ಒಳಗಡೆ ಯಾವ ಡೇಟಾವನ್ನು ಹಾಕ್ತೀವಿ ಅಂತ ಅಲ್ಲ
ಅಲ್ಲ ಅಲ್ವಾ? ಸೊ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಕ್ರಿಯೇಟ್ ಅನ್ನೋದು ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡುವಂಥ ಒಂದು ಕಮಾಂಡು. ಡೇಟಾ ಬೇಸ್ನ ಸ್ಟ್ರಕ್ಚರ್ ಮೇಲೆ ವರ್ಕ್ ಮಾಡುತ್ತೆ. ಇದು ಸೆಲೆಕ್ಟ್ ಅನ್ನೋದು ಕ್ವೇರಿ ಕಮಾಂಡ್, ಡೇಟಾ ಕ್ವೇರಿ ಲ್ಯಾಂಗ್ವೇಜ್ ಅಲ್ವಾ? ಒಂದೇ ಒಂದು ಕ್ವೇರಿ ಲ್ಯಾಂಗ್ವೇಜ್ ಮೋಸ್ಟ್ ಕಾಮನ್ಲಿ ಯೂಸ್ ಮಾಡೋದು. ಸೆಲೆಕ್ಟ್ ಫ್ರಮ್ ಎಂಪ್ಲಾಯೀಸ್ ಅಂತ ಕೊಟ್ಟಿದ್ದೀನಿ. ಇವಾಗ ನಾನು ಇದನ್ನು ರನ್ ಮಾಡಬೇಕು ಅಂದರೆ ಈ ರೀತಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಇದಿಷ್ಟು ಒಂದು ಕ್ವೇರಿ ಅಲ್ವಾ, ಇದಿಷ್ಟು ಒಂದು ಕ್ವೇರಿ. ನಾನು ಈ ಕ್ವೇರಿಯನ್ನು ರನ್ ಮಾಡಬೇಕು ಅಂದರೆ ಇದನ್ನು ಸೆಲೆಕ್ಟ್ ಮಾಡಬೇಕು. ಒಂದೇ ಒಂದು ಕ್ವೇರಿ ಇದ್ದಾಗ ಜಸ್ಟ್ ಎಕ್ಸಿಕ್ಯೂಟ್ ಕೊಟ್ಟರೆ ಅದು ರನ್ ಆಗುತ್ತೆ. ಇದರ ಮಲ್ಟಿಪಲ್ ಇದ್ದಾಗ ನಮಗೆ ಯಾವ ಕ್ವೇರಿಯನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಎಕ್ಸಿಕ್ಯೂಟ್ ಕೊಟ್ಟರೆ ರನ್ ಆಗುತ್ತೆ. ಸೊ ಸೆಲೆಕ್ಟ್ ಫ್ರಮ್ ಎಂಪ್ಲಾಯೀಸ್ ಅಂತ ಬಂತು. ಅದು ನಮಗೆ ಜಸ್ಟ್ ಇಲ್ಲಿ ನೋಡಿ ಒಂದು ಡೇಟಾ ಔಟ್ಪುಟ್ಟಲ್ಲಿ ನೋಡಿ ಜಸ್ಟ್ ಒಂದು ಬಾಕ್ಸ್ ಕಾಣ್ತಾ ಇದೆ, ಟೇಬಲ್ ರೀತಿಯಲ್ಲಿ ಕಾಣ್ತಾ ಇಲ್ಲ. ಅದು ಹೌದು ಟೇಬಲ್ ಕ್ರಿಯೇಟ್ ಆಗಿದೆಯಾ, ಹೌದು ಅಂತ ತೋರಿಸುತ್ತೆ. ಬಟ್ ಟೇಬಲ್ ಹೇಗೆ ಕ್ರಿಯೇಟ್ ಆಗಿದೆ, ಅದರ ಸ್ಟ್ರಕ್ಚರ್ ಏನು, ಅದರೊಳಗಡೆ ಏನಿದೆ ಕಂಪ್ಲೀಟ್ ಆಗಿ ನಾವು ನೋಡಬೇಕು ಅಂದರೆ ಇಲ್ಲಿ ಸ್ಟಾರ್ ಸಿಂಬಲ್ ಅನ್ನು ಯೂಸ್ ಮಾಡಬೇಕು. ಈ ರೀತಿಯಲ್ಲಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯೀಸ್, ಈ ರೀತಿಯಲ್ಲಿ ಸ್ಟಾರ್ ಅಂತ ಯೂಸ್ ಮಾಡಿಬಿಟ್ಟು ಎಕ್ಸಿಕ್ಯೂಟ್ ಕೊಟ್ಟರೆ, ಸೆಲೆಕ್ಟ್ ಮಾಡಿ ಎಕ್ಸಿಕ್ಯೂಟ್ ಅಂತ ಕೊಟ್ಟರೆ ನೋಡಿ ನಮ್ಮ ಟೇಬಲ್ ಕ್ರಿಯೇಟ್ ಆಗಿದೆ. ID, ನೇಮ್, ಡೆಸಿಗ್ನೇಷನ್, ಡಿಪಾರ್ಟ್ಮೆಂಟ್. ಅರ್ಥ ಆಯ್ತಲ್ವಾ? ಸೊ ಡೇಟಾಬೇಸ್ನ ಹೇಗೆ ಕ್ರಿಯೇಟ್ ಮಾಡೋದು, ಹಾಗೆ ಟೇಬಲ್ನ ಹೇಗೆ ಕ್ರಿಯೇಟ್ ಮಾಡೋದು, ಅದರಲ್ಲಿ ಹೇಗೆ ಕಾಲಮ್ಗಳನ್ನು ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾವಿವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಅಲ್ವಾ? ಮುಂದಿನ ವಿಡಿಯೋದಲ್ಲಿ ಈ ಟೇಬಲ್ಗೆ ಹೇಗೆ ಡೇಟಾವನ್ನು ಇನ್ಸರ್ಟ್ ಮಾಡೋದು, ಇನ್ಫಾರ್ಮೇಷನ್ಗಳನ್ನು ಹೇಗೆ ಹಾಕೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.